ಕನ್ನಡದ ಮನಸ್ಸುಗಳಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಈ ಒಂದು ವಿಡಿಯೋದಲ್ಲಿ ಮೊನ್ನೆ ನಡೆದಿರುವಂಥ ಸಿವಿಲ್ ಪೊಲೀಸ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತ ಅದನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ತೆರನಾಗಿ ಅನಿಸಿತ್ತು ಅಂದರೆ, ಇದೊಂದು ಕೆಇದವರು ಅವ್ರದ್ದು ವಿಶೇಷತೆ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಭಾಳಷ್ಟು ಟ್ವಿಸ್ಟ್ ಮಾಡ್ತಾರೆ ಅವರು. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ ಒಂದು ರೀತಿಯಲ್ಲಿ KS ಮಾದರಿಯ ಪ್ರಶ್ನೆ ಪತ್ರಿಕೆ ಅಂತ ನನಗಂತೂ ಅನ್ನಿಸ್ತು. ಹಾಗೆ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಓದುವಲ್ಲಿ ಒಂದಿಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಮತ್ತು ಅರ್ಥೈಸುವಲ್ಲಿ ಕೂಡ ತೊಂದರೆಯನ್ನು ಅನುಭವಿಸಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ನಾವೆಲ್ಲ ಮುಂದಿನ ಒಂದು ಪರೀಕ್ಷೆಯಲ್ಲಿ, ಪೊಲೀಸ್ ಪರೀಕ್ಷೆಯಲ್ಲಿ ತಾವು ಏನನ್ನು ಗಮನಿಸ್ಬೋದು ಅನ್ನುವಂಥದ್ದನ್ನು ಒಂದಿಷ್ಟು ವಿಶ್ಲೇಷಣಾತ್ಮಕವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೆ ಇರಲು ನಿರಂತರವಾಗಿ ಶ್ರಮಿಸಬೇಕು? ಈ ಅಂಶಗಳಿಗಿಂತ, ಇವಂತೂ ಕಾಮನ್ನವಾಗಿರುವಂಥ ಅಂಶಗಳು, ಇವುಗಳಿಗಿಂತ ಮೇಲೆ ಇರಬೇಕು ಅನ್ನೋದು. ಉನ್ನತ ಮಟ್ಟದ ಶಿಸ್ತು ಇರಬೇಕು, ಸಾಮರಸ್ಯ ಇರಬೇಕು, ಸಾರ್ವತ್ರಿಕ ಭಾತೃತ್ವ ಇರಲೇಬೇಕು, ವೈಯಕ್ತಿಕ ಪೂರ್ವಾಗ್ರಹ ಪೀಡಿತ ಇರಬಾರ್ದು. ಈ ಅಂಶಗಿಂತ ಹೆಚ್ಚಿನ ಒಂದು ಅಂಶ ಅವರು ಏನಿರಬೇಕು ಅಂದರೆ ಮೇಲೆ ಇರಬೇಕು ಅನ್ನೋಂಥ ಆ ನಿಟ್ಟಿನಲ್ಲಿ ಶ್ರಮಿಸಬೇಕು. ನೋಡಿ, ಎಂಥ ರೀತಿಯಲ್ಲ ಪ್ರಶ್ನೆಯನ್ನು ಆಲೋಚನೆ ಮಾಡುವಂಥ ಪ್ರಶ್ನೆ ಇದು ಕೇಳಿದ್ದಾನೆ ಅನ್ನುವಂಥದ್ದು. ಈ ತೆರನಾಗಿರುವಂಥ ಪ್ರಶ್ನೆಯನ್ನು ತಾವು ಗುರುತಿಸಬೇಕು ಅನ್ನೋದು. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ, ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆ ಇವುಗಳನ್ನು ಉತ್ತೇಜಿಸುತ್ತದೆ. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನೈತಿಕವಾಗಿ ನೀವು ಗಟ್ಟಿ ಇದ್ದೀರಿ ಅನ್ನುವಂಥದ್ದನ್ನು ಯಾವ ಪದಗಳು ನಿಮ್ಮನ್ನು ಉತ್ತೇಜಿಸ್ತವ ಅಂತ ಕೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ 2 ಆಗ್ತವ ಅನ್ನೋದು. ಇದರಲ್ಲಿ ನಂಬಿಕೆ ಮತ್ತು ಸಹಕಾರ, ಒಂದು ಸಮಗ್ರತೆ, ಇವೆರಡೂ ನಿಮಗೆ ಉತ್ತೇಜನ ಕೊಡ್ತಾವೆ. ತಿರುಚುವಿಕೆ ಇರಬಾರ್ದು, ಸಹೋದ್ಯೋಗಿಗಳು ಅನುಮಾನ ಪಡೋದಿರಬಾರ್ದು, ರಹಸ್ಯ ಸ್ಪರ್ಧೆ ಇರಬಾರ್ದು ಅನ್ನೋದು. ಇದು ಕೂಡ ಪೊಲೀಸ್ ಅಧಿಕಾರಿ ಆಗುವಂಥವನ ಒಂದು ಸೆನ್ಸ್ ಯಾವ ರೀತಿ ಇದೆ ಎನ್ನುವಂಥದ್ರ ಮಟ್ಟಿಗೆ ಈ ಪ್ರಶ್ನೆ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ಇದು 2ನೇದು D ಮತ್ತು E ಸರಿ ಆಗ್ತದೆ. ಇದು ಪೊಲಿಟಿಕಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ನೋಡ್ರಿ. ಶಾಸನ ಸಭೆಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೋಬೇಕು ನೀವು. ಪ್ರಶ್ನೆ 1 ಸಲ ಅಲ್ಲ 2 ಸಲ ಓದ್ಕೊಂಡ್ರೆ ಇನ್ನಷ್ಟು ನಿಮಗೆ ಅದರದ್ದು, ಯಾಕಂದ್ರೆ ಓದಿರ್ತಿರಲ್ಲ ನೀವು, ಕಷ್ಟಪಟ್ಟು ಓದಿರ್ತೀರಿ. ಹಾಗಾಗಿ ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೋಬೇಕು. ಶಾಸನ ರಚನೆಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿಲ್ಲ, ಇಲ್ಲೇ ನಿಮ್ಗೆ ಟ್ವಿಸ್ಟ್ ಮಾಡ್ತಾನೆ. ಶಾಸನ ಸಭೆಗೆ ಸಂಬಂಧಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ತಾರೆ. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿ ಇವೆ ಅನ್ನಿಸ್ತದೆ. ಒಂದು, ಸಂಸತ್ತಿನಲ್ಲಿ ಎಲ್ಲ ವಿಷಯಗಳು ಬಹುಮತ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು ಈ ವಿಧಿ 100/1 ಏನದಲ್ಲ ಬ್ರಾಕೆಟ್, ಇದು ವಿಧಿ ತಿಳಿಸ್ತದೆ. ಆಮೇಲೆ ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದ್ದರೂ ಸಂಸತ್ತಿನ ಮಸೂದೆ ಜೀವಂತವಾಗಿರುತ್ತದೆ. ಇವೆರಡು ಸರಿ ಅನ್ನಿಸ್ತವೆ. 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನ 2 ಸದನಗಳನ್ನು ಮಂಡಿಸಬಹುದು. 2 ಸದನಗಳಲ್ಲಿ ಮಂಡಿಸಕ್ಕೆ ಬರಲ್ಲ, ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕು ಅಂಥೇಳಿ ಹೇಳ್ತಾರೆ. ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ ಅಂತ. ಇಲ್ಲಿ A ಮತ್ತು C ಸರಿಯಾಗಿವೆ ಎನ್ನುವಂಥದ್ದು ಉತ್ತರ ಆಗ್ತದೆ. 2ನೇ ಪ್ರಶ್ನೆ ಏನದಂದರೆ, UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರು? ನೋಡ್ರಿ, ಇದು ನೇರವಾದ ಪ್ರಶ್ನೆ. ಇಂಥ ಪ್ರಶ್ನೆಗಳು ಕೇಳೋದು ಭಾಳ ಕಡಿಮೆ. ಇಲ್ಲಿ ರಾಷ್ಟ್ರಪತಿಗಳು UPSC ಸದಸ್ಯರನ್ನು ನೇಮಕ ಮಾಡ್ತಾರೆ. ನೀವು ಯಾವ ರೀತಿ ಓದಬೇಕಂದ್ರೆ, KPSC ಸದಸ್ಯರನ್ನ ಯಾರು ನೇಮಕ ಮಾಡ್ತಾರೆ, KPSC ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ, ಇಂಥವೆಲ್ಲವೂ ಕೂಡ ನೀವು ಗಮನಿಸಬೇಕು. ಮುಂದೆ ಕೆಳಗಿನ ಯಾವುವು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಕೆಳಗಿನ ಯಾವುದನ್ನು 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ನೀವೆಲ್ಲ ಅನುಸೂಚಿಗಳು ಓದ್ಕೋಬೇಕು. ಯಾವುದು ಸೇರಿಸಲಾಗಿದೆ ಅಂದರೆ ಇಲ್ಲಿ 3 ಸೇರಿಸಲಾಗಿದೆ. ಕೇಂದ್ರ ಪಟ್ಟಿ ಇದೆ, ರಾಜ್ಯ ಪಟ್ಟಿ ಇದೆ, ಸಮವರ್ತರ ಪಟ್ಟಿ ಇದೆ. ಈ ಅಧಿಕೃತ ಭಾಷೆಗಳು 7ನೇ ಅನುಸೂಚಿಯಲ್ಲಿ ಇಲ್ಲ ಎನ್ನುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಇದು A, B, C 3 ಸರಿ ಆಗ್ತದೆ ಅನ್ನೋದು. ಈ ಥರನಾಗಿ ನಾವು ಓದ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಏನು, 14, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿ ಆಗಿರುತ್ತದೆ ಅಂತ ಹೇಳಿದ. ಸಂಸದೀಯ ಮಾದರಿಯಲ್ಲಿ ಯಾವುದಕ್ಕೆ ನೇರ ಉತ್ತರದಾಯಿಯಾಗಿರುತ್ತದೆ ಅಂದ್ರೆ ಒಂದೇ ಜವಾಬ್ದಾರಿಯಾಗಿರ್ತದೆ. ಅಂದರೆ ಯಾರಿಗೆ ಜವಾಬ್ದಾರಿ ಆಗಿರ್ತದೆ? ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರ್ತದೆ.
ಸಂಸದೀಯ ಸರ್ಕಾರ ಯಾವಾಗಲೂ ಜನರಿಗೆ ಜವಾಬ್ದಾರಿ ಆಗಿರಲ್ಲ, ನ್ಯಾಯಾಂಗಕ್ಕೆ ಜವಾಬ್ದಾರಿ ಆಗಿರಲ್ಲ, ಸಂವಿಧಾನಕ್ಕೆ ಜಾಗಲು ಶಾಸಕಾಂಗದ ಬಹುಮತ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಸರ್ಕಾರ ಇರ್ತದೆ. ಆಮೇಲೆ ಸಂವಿಧಾನದ ಎಷ್ಟನೇ ಭಾಗವು ನೋಡಿ, ಸಂವಿಧಾನದ ಭಾಗಗಳು ಯಾವ್ಯಾವ 25 ಏನು ಈ ಸದ್ಯ ಭಾಗಗಳು ಅವೆಲ್ಲ ಏನೇನು ಹೇಳ್ತಾವೆ ಅನ್ನೋದು ಗೊತ್ತಿರಬೇಕು. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ, ತುರ್ತು ಪರಿಸ್ಥಿತಿಗೆ ನಿಯಮಗಳನ್ನು ಒಳಗೊಂಡಿದೆ. ಇಲ್ಲಿ 18ನೇ ಭಾಗ ತುರ್ತು ಪರಿಸ್ಥಿತಿಗೆ ಹೇಳ್ತದ ಎನ್ನುವಂಥದ್ದು ನೋಡ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನ 356ನೇ ವಿಧಿ ಅಡಿಯಲ್ಲಿ ಜಾರಿಗೆ ಬಂದಿರುವ ರಾಷ್ಟ್ರಪತಿ ಆಡಳಿತ ಏನಿದೆಯಲ್ಲ, ರಾಷ್ಟ್ರಪತಿ ಆಡಳಿತ ಏನದಲ್ಲ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಕೇಳ್ತಾನೆ ನಾವು. ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಅಲ್ಲ ಅನ್ನುವಂಥದ್ದು. ಇಲ್ಲಿ 4ನೇದು ಏನದಲ್ಲ ಇದು ಸರಿಯಲ್ಲ. ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅನ್ನುವಂಥದ್ದಲ್ಲ, ಇದು ಸರಿಯಲ್ಲ ಅನ್ನೋದು. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷ ಆಗಿದ್ದವರು ಯಾರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇದು ನೇರವಾದ ಪ್ರಶ್ನೆ ಬಂದದ. ನೀವು ಸಂವಿಧಾನ ಪೀಠಿಕೆ, ಸಂವಿಧಾನ ರಚನಾ ಸಭೆ ಇದ್ರ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತಾವೆ. ತಾವು ಕೇರ್ಫುಲ್ಲಾಗಿ ಅದನ್ನು ಓದ್ಕೋಬೇಕು. ನೆಕ್ಸ್ಟ್ ಇದನ್ನು ಕೂಡ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಾರೆ ಅವರು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಯಾವ್ಯಾವ ಅಂದರೆ, ಭಾರತ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತ ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ ಅಂಥೇಳಿ ಅದ. ನೀವು ಈ ಕ್ವಶನನ್ನು ಓದ ನಂತರ ಇಲ್ಲಿ ನೋಡ್ಕೋಬೇಕು, ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿದ. ಇಲ್ಲಿ ಮುಖ್ಯವಾಗಿ ಸರಿಯಾದ ಉತ್ತರ ಏನಂದರೆ ಎ ಮತ್ತು ಬಿ ಎನ್ನುವಂಥದ್ದು ಇವು ತಪ್ಪು ಆಗಿವೆ ಎನ್ನುವಂಥದ್ದು. ಭಾರತ ಸಂವಿಧಾನದ ಮೂಲ ಸಂರಚನೆ ಸಂಯುಕ್ತ ವ್ಯವಸ್ಥೆ, ಜಾತ್ಯದ ಮೂಲಭೂತ ಹಕ್ಕುಗಳನ್ನು, ಪ್ರಜಾಪ್ರಭುತ್ವ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಭಾರತ ಸಂವಿಧಾನ ನಾಗರಿಕ ಸ್ವಾತಂತ್ರ್ಯವನ್ನು ರಕ್ಷಿಸಲು, ಸಂವಿಧಾನಕ್ಕೆ ಆಗಿರುವ ಆದರ್ಶ ಎತ್ತಿ ಹಿಡಿಯಲು, ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. ಇವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಹೊಂದಿಸಿ ಬರೆಯರು ನೋಡ್ರಿ, ಹೊಂದಿಸಿ ಬರೆಯಿರಿ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಸಾರ್ವಜನಿಕ ಉದ್ಯೋಗದ ಸಮಾನತೆ ಅಂತ ಇವು ಮುಂದೆ ವಿಧಿಗಳು ಕೊಟ್ಟ. ಇದು ಯಾವಕ್ಕೆ ಮ್ಯಾಚ್ ಆಗ್ತಾವ ಅನ್ನೋಂಥದ್ದು ನೋಡ್ಬೇಕು ನಾವು. ಇಲ್ಲಿ ಒಂದೇದು 4 ಸಾರ್ವಜನಿಕ ಉದ್ಯೋಗ ಅದಲ್ಲ, ಇದು 16ನೇ ವಿಧಿ ಹೇಳ್ತದೆ. ಅಲ್ಪಸಂಖ್ಯಾತರದ ಏನದಲ್ಲ ಇದು 29ನೇ ವಿಧಿ ಹೇಳ್ತದೆ. ಆಮೇಲೆ ವೈಯಕ್ತಿಕ ಸ್ವಾತಂತ್ರ್ಯದಲ್ಲ 21ನೇ ವಿಧಿ. ಶೋಷಣೆ ವಿರುದ್ಧ ಏನದಲ್ಲ ಇದು 23ನೇ ವಿಧಿ. ಹಿಂಗೆ ಮ್ಯಾಚ್ ಮಾಡಿದ್ದು ಯಾವುದು ಕರೆಕ್ಟ್ ಆಗ್ತಂದ್ರೆ ಇದು ಕರೆಕ್ಟ್ ಆಗ್ತದೆ. ಈ ಥರನಾಗಿ ನೋಡಬೇಕು. ನೋಡಿ, ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂತು ನೋಡ್ರಿ. ಷಡ್ ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾನೆ. ನೋಡಿ, ಸರಿಯಾದ ಜೋಡಿ ಅಲ್ಲ, ಯಾವುದು ತಪ್ಪಾಗ್ಯದ, ಯಾವುದು ಸರಿಯಾಗ್ಯದ, ಇಲ್ಲಿ ಯಾವುದು ತಪ್ಪಾಗ್ಯದ ಅನ್ನೋದು. ಇಲ್ಲಿ 2 ತಪ್ಪಾಗ್ಯಾವ. ಒಂದು ಯೋಗ ಅನ್ನುವಂಥದ್ದು ಇದು ಜೈಮಿನಿ, ಇದು ತಪ್ಪಾಗ್ಯದ. ಆಮೇಲೆ ಪೂರ್ವ ಮೀಮಾಂಸಾ ಪತಂಜಲಿ ಇದು ತಪ್ಪಾಗ್ಯದ. ಯೋಗ ಅಂದಲ್ಲಿ ಪತಂಜಲಿ ಬರಬೇಕಾಗಿತ್ತು, ಹೌದಲ್ಲ. ಇಲ್ಲಿ ತಪ್ಪಾಗಿರುವಂಥದ್ದು ಯಾವಂದರೆ 2 ತಪ್ಪಾಗ್ಯಾವ. ಯಾವಂದರೆ ಯೋಗ ಜೈಮಿನಿ ಅನ್ನುವಂಥದ್ದು ಪೂರ್ವ ಮೀಮಾಂಸಾ, ಅದಕ್ಕೆ ಉತ್ತರ ಯಾವುದಂದರೆ ಬಿ ಡಿ ಎನ್ನುವಂಥದ್ದು ನಾವು ನೋಡಬೇಕು. ಇಲ್ಲಿ ನೋಡ್ರಿ ಹೆಂಗೆ ಇದು ಸೈನ್ಸ್ ಡೇಗಳ ಮೇಲೆ, ದಿನಾಚರಣೆ ಮೇಲೆ ಒಂದೇ ಪ್ರಶ್ನೆ ಕೇಳಿದ್ರೆ ಮುಗಿತಿತ್ತು. ಆದರೆ ಏನು ಮಾಡ್ಯಾರ ಅಂದರೆ ಅವರು ಇಲ್ಲಿ 4 ಪಟ್ಟಿ ಕೊಟ್ಟು ಮತ್ತು ಅದಕ್ಕೆ ತಳಗೆ 4 ಆಪ್ಷನ್ಸ್ ಕೊಟ್ಟರು. ಏನಂದರೆ ಭೂಮಿ ದಿನ, ಭೂದಿನ, ಓಜೋನ್ ದಿನ, ಭೂದಿನ, ರಾಷ್ಟ್ರೀಯ ಮಾಲಿನ್ಯ ದಿನ, ಜನಸಂಖ್ಯಾ ದಿನ. ನಿಮಗೆ ಇದ್ರಾಗ 1-2 ಗೊತ್ತಿರಬೇಕು. ಜನಸಂಖ್ಯೆ ದಿನ ಯಾವಾಗ, ಓಜೋನ್ ದಿನ ಯಾವಾಗ, ಭೂದಿನ ಯಾವಾಗ, ಹಿಂಗೆ ಗೊತ್ತಿರಬೇಕು. ಇಲ್ಲಿ ನೀವು ಸರಿಯಾದ ಉತ್ತರ ನೀವು ಗಮನಿಸೋದಾದರೆ ಏನಂದರೆ ಭೂದಿನ ಏಪ್ರಿಲ್ 22 ಆಯ್ಕೆ ಮಾಡ್ತಾರೆ. ಆಮೇಲೆ ಓಜೋನ್ ದಿನ ಸೆಪ್ಟೆಂಬರ್ 16. ಆಮೇಲೆ ರಾಷ್ಟ್ರೀಯ ಮಾಲಿನ್ಯ ದಿನ ಇದೆಲ್ಲ ಡಿಸೆಂಬರ್ 2. ವಿಶ್ವ ಜನಸಂಖ್ಯಾ ದಿನ ಜುಲೈ 11. ಇವು ಯಾವ A4 ಎಲ್ಲದಲ್ಲ, A4 A2 ಎಲ್ಲದಲ್ಲ, ಈ ರೀತಿಯಾಗಿ ಇದನ್ನು ಗಮನಿಸಿ ಇದು ರೈಟ್ ಮಾಡಬೇಕು. ಇಲ್ಲಿ ಸುಮಾರು ಟೈಮ್ ಹೋಗ್ತದೆ ನಿಮಗೆ, ಒಂದು ನಿಮಿಷ 2 ನಿಮಿಷ ಅದಕ್ಕೆ ಹೋಗ್ಬಿಡ್ತದೆ ಓದಲಿಕ್ಕೆ. ಒಲಿಂಪಿಕ್ಸ್ ಮೇಲೆ, ಕರೆಂಟ್ ಅಫೇರ್ಸ್ ಮೇಲೆ ಕೇಳಿದೆ ನೋಡು. ಒಲಿಂಪಿಕ್ಸ್ನ ಸರಿಯಾದ ಕ್ರಮ, ಮುಖ್ಯ ಧ್ಯೇಯ ವಾಕ್ಯ ಏನದ? ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಇದು ನಿಮಗೆ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಶ್ನೆ. ಇದು ನೆನಪಿಟ್ಕೋಬೇಕು ಮುಂದಿನ ಯಾವುದೇ ಪ್ರಶ್ನೆ ನೇಮಕಾತಿಗೂ ಕೂಡ. ಭಾರತದ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು?
ನಮ್ಮ ರಾಷ್ಟ್ರಪತಿಯನ್ನು ಯಾರು ಚುನಾಯಿಸ್ತಾರೆ? ಇದು ಭಾಳ ಸಲ ಕೇಳಿ ನೋಡಿ ಪ್ರಶ್ನೆ. ಈ ಪ್ರಶ್ನೆನೇ ಬೇರೆ ಬೇರೆ ರೀತಿಯಲ್ಲಿ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗುವವರು ಯಾರು ಅಂತ ಕೇಳ್ತಾನೆ, ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳ್ತಾನೆ, ಚುನಾಯಿಸುವವರು ಯಾರು ಅಂತ ಕೇಳ್ತಾನೆ. ಪ್ರಶ್ನೆ ಟ್ವಿಸ್ಟ್ ಆಗಿರ್ತದೆ ವಿನಃ ಈ ವಿಷಯ ಮಾತ್ರ ಒಂದೇ, ರಾಷ್ಟ್ರಪತಿ ಚುನಾವಣೆ ಬಗ್ಗೆನೇ. ಯಾರ್ಯಾರು ಪಾಲ್ಗೊಳ್ತಾರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಂದರೆ ಸಂಸತ್ತು ಇರ್ತದೆ, ರಾಜ್ಯ ವಿಧಾನಸಭೆ ಸದಸ್ಯರು MLAಗಳು ಇರ್ತಾರೆ, ದೆಹಲಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಇವೆಲ್ಲವೂ ಕೂಡ ನೀವು ಗಮನಿಸಬೇಕು. ಇಲ್ಲಿ ಯಾರು ಇರಂಗಿಲ್ಲ ಅಂದರೆ ವಿಧಾನ ಪರಿಷತ್ ಸದಸ್ಯರಿರಲ್ಲ, ಸ್ಥಳೀಯ ಸರ್ಕಾರಗಳಿರಲ್ಲ, ಸಂಸತ್ತಿನ ಕೆಲವು ಸದಸ್ಯರು ಇರಂಗಿಲ್ಲ ಅನ್ನೋ ಇದು ಸರಿಯಾದ ಉತ್ತರ. ಯಾವುದು ಅಂದರೆ 4ನೇದು. ನೆಕ್ಸ್ಟ್ ಕ್ವಶನ್, ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯ ಹೊಂದಿಲ್ಲ? ರಾಜ್ಯಸಭೆಯ ಅಧಿಕಾರವನ್ನು ಹೊಂದಿಲ್ಲ ಅವು ಯಾವುದಂದರೆ ಚಂಡೀಗಢಕ್ಕಿಲ್ಲ, ಲಕ್ಷದ್ವೀಪಕ್ಕಿಲ್ಲ, ಲಡಾಖ್, ಇವು 3 ರಾಜ್ಯಸಭೆಯ ಪ್ರಾತಿನಿಧ್ಯ ಹೊಂದಿಲ್ಲ. ಆಮೇಲೆ ಕಾನೂನು ಅಧಿಕಾರಿ, ಈ ಪ್ರಶ್ನೆ ಅಂತೂ ಭಾಳ ಸಲ ಪರೀಕ್ಷೆಗಳಲ್ಲಿ ಕೇಳೋಣ. ಸರ್ಕಾರದ ಅತ್ಯಂತ ಕಾನೂನು ಸಲಹೆಗಾರರು ಯಾರು? ಭಾರತ ಸರ್ಕಾರದ್ದು ಇದು ಅಲ್ಟರ್ ಜನರಲ್ ಅಂತ ಹೇಳ್ತೀವಿ, ಅಲ್ಟರ್ ಜನರಲ್. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಕಂಡವರಿಗೆ ಯಾರಿಗೆ ನೀಡುತ್ತಾರೆ? ರಾಜ್ಯಪಾಲರು ರಾಷ್ಟ್ರಪತಿಗೆ ನೀಡ್ತಾರೆ, ಯಾಕಂದರೆ ರಾಜ್ಯಪಾಲರು ನೇಮಕ ಮಾಡೋರು ರಾಷ್ಟ್ರಪತಿಗಳೆಲ್ಲ, ಹಾಗಾಗಿ ಅವರಿಗೆ ನೀಡ್ತಾರೆ. ಸಂವಿಧಾನದ 163ನೇ ವಿಧಿಯ ಸಚಿವ ಸಂಪುಟ ನೆರವು ಮತ್ತು ಸಲಹೆ ನೀಡುವರು ಯಾರಿಗೆ ಅಂದರೆ ರಾಜ್ಯದ ರಾಜ್ಯಪಾಲರಿಗೆ ಎನ್ನುವಂಥ ಆ ವಿಧಿ ತಿಳಿಸ್ತದೆ. ನೆಕ್ಸ್ಟ್, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ವರ್ಷ ಯಾವುದು? ನೋಡಿ, ಇದು ಭಾಳ ಹಿಸ್ಟ್ರಿಯಲ್ಲಿ ಡೀಪ್ ಹೋಗಿದ್ದಾನೆ. ಒಲಿಂಪಿಕ್ಸ್ ಮೇಲೆ KE ಭಾಳ ಕೇಳ್ತಾರೆ ಅನ್ನುವಂಥದ್ದು. ರೋಮ್ 1960ರಲ್ಲಿ ಒಲಿಂಪಿಕ್ಸ್ ಮೇಲೆ ಪ್ರಶ್ನೆ ಬಂದದ್ದು. ಇದನ್ನು ಕೂಡ ಅಭಿವೃದ್ಧಿ ಸೂಚ್ಯಂಕ, ಮಾನವ ಅಭಿವೃದ್ಧಿ ಸೂಚ್ಯಂಕ, ಇದರ ಮೇಲೆ ಪ್ರಶ್ನೆ. ನಿಜವಾದ ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರ ಯಾವ್ಯಾವ ಅಂಶಗಳು ನಿಮ್ಗೆ ನಿರ್ಧರಿಸ್ತಾವೆ ಅಂದರೆ ಈ ಪ್ರಶ್ನೆ ಭಾಳ ಸಲನೂ ಕೂಡ ಬಂದದ. ಇಲ್ಲಿ ಆರೋಗ್ಯ ಸೂಚ್ಯಂಕ ಅಂದರೆ ಆರೋಗ್ಯ ಮುಖ್ಯ, ಆರೋಗ್ಯ ಇರಬೇಕು, ಶಿಕ್ಷಣ ಇರಬೇಕು, ಜೀವನ ಮಟ್ಟ ಇರಬೇಕು, ಇದು ಅಭಿವೃದ್ಧಿ ಸೂಚ್ಯಂಕ. ಹಾಗಾದರೆ C ಇದು ರೈಟ್ ಆನ್ಸರ್. ನೆಕ್ಸ್ಟ್, ಇಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೇಳೋಣ. ಹಿಸ್ಟ್ರಿ ಅಲ್ಲ, ಇದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಇಲ್ಲಿ ಮುಖ್ಯವಾಗಿ ಇವೇನಂದ್ರೆ ಹಣಕಾಸು ಆಯೋಗಗಳವ, ಇವು ಅದರ ಆಯೋಗದ ಮುಖ್ಯಸ್ಥರು ಆಧಾರ ಅನ್ನುವಂಥದ್ದು. ಹಣಕಾಸು ಆಯೋಗದ ಇವು ಮುಖ್ಯಸ್ಥರು ಆಧಾರ ಅನ್ನೋದು. ಇಲ್ಲಿ 1ನೇ ಹಣಕಾಸು ಆಯೋಗ, 2ನೇ ಹಣಕಾಸು ಆಯೋಗ, 3ನೇ ಹಣಕಾಸು ಆಯೋಗ ಮತ್ತು 4ನೇ 5ನೇ ಹಣಕಾಸು ಆಯೋಗ ಯಾರಾಗಿದ್ದರು? ಇಲ್ಲಿ 1ನೇ ಹಣಕಾಸು ಆಯೋಗ ಯಾರಾಗಿದ್ದಾರೆ ಅಂದರೆ ಇಲ್ಲಿ 1ನೇ ಹಣಕಾಸು ಆಯೋಗದ KC ನಿಯೋಗಿ ಆಗಿದ್ದರು, KC ನಿಯೋಗಿ. 2ನೇ ಒಂದು ಹಣಕಾಸಿನ ಆಯೋಗ ಯಾರಾಗಿದ್ದರು ಅಂದರೆ ಎರಡನೇದು ಯಾರಾಗಿದ್ದರು ಅಂದರೆ ಸಂತಾನಮ್ ಎನ್ನುವಂಥವ್ರು ಆಗಿದ್ದರು ಅನ್ನೋದು. ಹೀಗೆ ಮೂರನೇದು ಯಾರಾಗಿದ್ದಾರೆ? PV ರಾಜಮನ್ನಾರ್. ಮೂರನೇದಕ್ಕೆ ಯಾರಾಗಿದ್ರು? ಅಶೋಕ್ ಕುಮಾರ್ ಆಗಿದ್ದರು. 4ನೇದಕ್ಕೆ ಯಾರಾಗಿದ್ದಾರೆ? PV ರಾಜಮನ್ನಾರ್ ಆಗಿದ್ದರು. ಆಮೇಲೆ 5ನೇದಕ್ಕೆ ಯಾರಾಗಿದ್ದಾರೆ? ಮಹಾವೀರ್ ತ್ಯಾಗಿ ಎನ್ನುವಂಥವ್ರು ಆಗಿದ್ದರು ಅನ್ನೋದು ಇದು ನಿಮಗೆ ಗೊತ್ತಿರಬೇಕು. ಇದು ಸೈನ್ಸ್ಗೆ ಬಂದಿರುವಂಥ ಪ್ರಶ್ನೆ. ಇದು ಗ್ರೇಸ್ ಆಗ್ತದ ಅಲ್ಲಗತ್ತರ, ಹಾಗಾಗಿ ನೋಡಬೇಕು. ಆಮೇಲೆ ಕೆಳಗಿನ ಯಾವ ಮೈಕ್ರೋಬ್ ಪಾಚಿ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು? ಇಲ್ಲಿ ಸ್ಪೈರೋಲುಯಿನಾ ಅನ್ನುವಂಥದ್ದು ಇದು ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ. ನೀವು ಕೆಲವೊಂದು ನಮ್ಗೆ ಗೊತ್ತಿಲ್ಲಾರ್ದಂಥ ಪ್ರಶ್ನೆಗಳನ್ನು ಭಾಳ ತಲೆ ಕೆಡಿಸ್ಕೋಬಾರ್ದು. 100 ಪ್ರಶ್ನೆ ಅವ ಅಂದ್ರೆ ಅದ್ರಾಗ ನಮಗೆ 70-80 ನಮಗೆ ಪರಿಚಯ ಅದಾವ, ಓದಿದ್ದವ ಅನ್ನೋದು ಅವಕ್ಕೆ ಮಾತ್ರ ಹೆಚ್ಚು ಟೈಮ್ ಕೊಡಬೇಕು. ಗೊತ್ತಿಲ್ಲಾರದ ಪ್ರಶ್ನೆಗಳಿಗೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಯಾಕಂದರೆ ಅದು ನಿಮಗೆ ಗೊತ್ತಿಲ್ಲ ಅಂದರೆ ಬಹುತೇಕ ಮಂದಿಗೂ ಕೂಡ ಗೊತ್ತಿರಲಿಲ್ಲ, ಅಷ್ಟು ಕಠಿಣ ಆಗಿತ್ತು ಅಂದರೆ. ಆಮೇಲೆ ಮಿನಾಮಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆ ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವನ ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ. ಇದಕ್ಕೆ ಆನ್ಸರ್ ಏನಂದ್ರೆ ಪಾದರಸ ಅನ್ನುವುದು. ಆಮೇಲೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅಂತ ಹೇಳ್ತೀವಲ್ಲ, ಈ CNGಯನ್ನು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸ್ತಾರೆ. ಯಾಕೆ ಎನ್ನುವಂಥದ್ದನ್ನು ನಾವು ನೋಡೋದಾದರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ 3 ಕಾರಣಗಳನ್ನ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ
ಇದು ಹೆಚ್ಚು ಪರಿಣಾಮಕಾರಿ ಆಗಿರ್ತದೆ, ಅಗ್ಗವಾಗಿರ್ತದೆ ಮತ್ತು ಮುಖ್ಯವಾಗಿ ಏನಿರ್ತದೆ ಅಂದರೆ ಕಲಬೆರಕೆ ಮಾಡೋದು ಅಕ್ರಮವನ್ನು ಮಾಡಲಿಕ್ಕೆ ಕಷ್ಟ. ಈ ಕಾರಣಕ್ಕೋಸ್ಕರ ಇದು CNGಯನ್ನು ಪೂರೈಕೆ ಮಾಡ್ತಾರೆ. ABD ಸರಿ ಉತ್ತರ. ಆಮೇಲೆ ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವಂಥದ್ದು, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವಂಥದ್ದು ಯಾವುದಂದ್ರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು ಅನ್ನೋದು. ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡದ ಎಲೆಗೆ ಉದಾಹರಣೆಯಾಗಿದೆ? ಈರುಳ್ಳಿ ಮತ್ತು ಕ್ಯಾಕ್ಟಸ್. ನೋಡಿ ಇವೆಲ್ಲ ವಿಜ್ಞಾನ SLC PUC ಸೈನ್ಸ್ ಬುಕ್ಸ್ನಲ್ಲಿ ಇವೆಲ್ಲ ನೋಡಬೇಕಾಗ್ತದೆ. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆ ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು ಯುರೇಮಿಯಾ ಅನ್ನುವಂಥದ್ದು. ಜೆಲ್ ವಿದ್ಯುತ್ಸ್ಕರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ? ಧನಾತ್ಮಕ ಎಲೆಕ್ಟ್ರೋಡ್ ಅನ್ನೋದು. ಇಲ್ಲಿ ಸೈನ್ಸ್ದ ಓದಂಥ PUC ಮೇಲೆ ಅದು, ಯಾಕಂದರೆ ಸೈನ್ಸ್ದವ್ರಿಗೂ ಕೂಡ ಹೆಲ್ಪ್ ಆಗಬೇಕಲ್ಲ. ಬರೀ ಆರ್ಟ್ಸ್ ಪ್ರಶ್ನೆಗಳಲ್ಲ, ಇಲ್ಲಿ ಸೈನ್ಸ್ದೂ ಕೂಡ ಪ್ರಶ್ನೆಗಳು ಬಂದವು. ಭೂಗೋಳ ಬಂದದ, ವಿಜ್ಞಾನ ಬಂದದ, ರಾಜಶಾಸ್ತ್ರ ಬಂದದ, ಪ್ರಚಲಿತ ಘಟನೆ ಬಂದದ, ಆಮೇಲೆ ಮೆಂಟಲ್ ಅಬಿಲಿಟಿ ಬಂದದ. ಇದು ನೋಡ್ರಿ, ಇದು ಗ್ರಹಗಳ ಬಗ್ಗೆ ಕೇಳಿರುವಂಥ ಪ್ರಶ್ನೆ. ಇದು ಗ್ರಹಗಳ ಬಗ್ಗೆ ಗುರು, ಶನಿ, ಯುರೇನಸ್, ನೆಪ್ಚೂನ್ ಎನ್ನುವಂಥ ಇವು ಗ್ರಹಗಳು. ಇವೆಷ್ಟು ಭ್ರಮಣೆ ತೆಗೆದುಕೊಳ್ತಾವೆ ಸಮಯ ಎನ್ನುವಂಥದ್ದು. ಗುರು ಗ್ರಹ ಏನಂತ 12 ವರ್ಷ ತಗೋತದ ಅಂತ ಹೇಳ್ತಾರೆ. 12 ವರ್ಷ ತಗೋತದ. ಆಮೇಲೆ ಶನಿ ಗ್ರಹ ಎಷ್ಟು ಅಂದರೆ ಶನಿ ಗ್ರಹ 29 ವರ್ಷಗಳು ತಗೋತದ. ಆನಂತರ ಯಾವುದು ಅಂದರೆ ಯುರೇನಸ್ ಎನ್ನುವಂಥದ್ದು 84 ವರ್ಷ, ನೆಪ್ಚೂನ್ ಎನ್ನುವಂಥದ್ದು 165 ವರ್ಷ. ಈ ರೀತಿಯಾಗಿ ಇದು ಸರಿಯಾದ ಉತ್ತರ. ಇದನ್ನು ಕೂಡ ವಿಜ್ಞಾನಕ್ಕೆ ಸಂಬಂಧ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳನ್ನು ಮತ್ತು ಉಪಕರಣಗಳು ರಚಿಸುವ ಸಾಧನವಾಗಿದೆ. ಫ್ಯೂಸ್ ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ನೀವು ಎಲ್ಲಿ ಯಾವ ಬುಕ್ನಲ್ಲಿ ಇದು ಅನಾಲಿಸಿಸ್ ಮಾಡಿ ಹೇಳಬೇಕು ನೀವು, ಯಾವುದು ಸರಿ, ಯಾವುದು ಎಷ್ಟು ಹೇಳಿಕೆ ಸರಿ. ಹೇಳಿಕೆ 1 ಸರಿಯಾಗಿದೆ, 2 ತಪ್ಪಾಗಿದೆ ಎನ್ನುವಂಥದ್ದನ್ನು ನೀವು ಈ ರೀತಿಯಾಗಿ ಹೇಳಬೇಕು. GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಗಗನ ಒಂದು ಉಪಗ್ರಹ ಆಧಾರಿತ ಆಗ್ಯುಮೆಂಟೇಷನ್ ಇದು ಸಿಸ್ಟಮ್ ಆಗಿದ್ದು ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ ಇಸ್ರೋದವರು ಅಂತ. ನೋಡಿರಿ, ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ, ಏಕೆಂದರೆ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಂದ ಹೆಚ್ಚಿನದಾಗಿರುತ್ತದೆ ಎನ್ನುವಂಥದ್ದು. ಇದು ವಿಜ್ಞಾನಕ್ಕೆ ನೋಡಿರಿ. ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾಗದ ಒಂದು ಅಂಶ ಅಂದರೆ ಮೊಸರು ತಾಮ್ರದೊಂದಿಗೆ ವರ್ತಿಸುವುದು. ಇವೆಲ್ಲ ವಿಜ್ಞಾನದ ಪ್ರಶ್ನೆಗಳು. ನೋಡಿ, ಇದನ್ನು ವಿಜ್ಞಾನ ಇದೆ. 2 ಹೇಳಿಕೆ ಕೊಟ್ಟು ಇದರಲ್ಲಿ ಎಷ್ಟು ಸರಿಯವ. ಆಮ್ಲಗಳ ರುಚಿ ಕಹಿಯಾಗಿದೆ, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ. ಇದಾಗ ನೀವು ಆನ್ಸರ್ ಇವು 4ರನ್ನು ನೋಡಿ ಹೇಳ್ಬೇಕು. ಹೇಳಿಕೆ ಸರಿ ಇಲ್ಲ, ಹೇಳಿಕೆ ಸರಿ ಇದೆ. ಇದ್ರಾಗ ಆನ್ಸರ್ ಯಾವುದಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಇಲ್ಲ ಅನ್ನುವಂಥದ್ದು ಇದಕ್ಕೆ ಉತ್ತರ. ನೋಡ್ರಿ, ಇದು ಮೂಲ ವಸ್ತುಗಳು ಅದರದ್ದು ಒಂದು ಕೋಡ್ ಏನೇನು ಅನ್ನುವಂಥದ್ದು Cu+Zn ಅಂತ ಹೇಳ್ತೀವಲ್ಲ. Cu+Sn, Pb+Sn, Na+Hg ಎನ್ನುವಂಥದ್ದು ಏನಂದ್ರೆ Cu+Zn ಎನ್ನುವಂಥದ್ದು ಏನದಲ್ಲ, ಇದು ಹಿತ್ತಾಳೆ. Cu+Sn ಏನದಲ್ಲ, ಇದು ಕಂಚು. ಆಮೇಲೆ Pb+Sn ಅದಲ್ಲ, ಇದು ಸೋಲ್ಡರ್ ಅನ್ನುವಂಥದ್ದು. Na+Hg ಅದಲ್ಲ, ಇದು ಅಮಾಲ್ಗಮ್ ಅನ್ನುವಂಥದ್ದು. ಹೀಗೆ ನೀವು ಗುರುತಿಸಿ ವಿಜ್ಞಾನದಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ದೂರದರ್ಶನ ನಳಿಕೆಗಳು, ದೀಪ್ತ ಸ್ತಂಭಗಳು, ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ: ಕ್ರಿಪ್ಟಾನ್ ಮತ್ತು ಕ್ಷೆನಾನ್. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ, ಏಕೆಂದರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕನಿಷ್ಠವಾಗಿ ಚದುರಿಸುತ್ತದೆ. ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು, ಕೆರೆಗಳ ನೀರನ್ನು ಶುದ್ಧೀಕರಿಸಲು ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದು? ಪೊಟ್ಯಾಷಿಯಂ ಪರಾಂಗನೆಂಟ್ ಎನ್ನುವಂಥದ್ದು. ನೋಡಿರಿ, ಎಷ್ಟು ವಿಜ್ಞಾನ ಪ್ರಶ್ನೆಗಳು ಎಷ್ಟು ಕೇಳಿದ್ದಾನೆ ಅನ್ನೋದು. ಇಂಥ ಸಂದರ್ಭದಲ್ಲಿ ಭಾಳಷ್ಟು ಕಟ್ ಆಫ್ ಕಡಿಮೆ ನಿಂದ್ರಿಸುವಂಥ ಸಾಧ್ಯತೆ. ಇಲ್ಲೆಲ್ಲ ಉಪಕರಣಗಳು ಕೇಳ್ಯಾನ. ಇದರ ಸಾಧನಗಳು ಯಾವನ್ನ ಅಳತೆ ಮಾಡ್ಲಿಕ್ಕೆ. ಪ್ಲ್ಯಾನ್ಸಿ ಮೀಟರ್ ಇದು ಏನನ್ನು ಅಳತೆ ಮಾಡ್ಲಿಕ್ಕೆ ಇದು ಮಾಡ್ತಾರೆ ಅಂದರೆ ಕ್ಷೇತ್ರವನ್ನು ಅಳತೆ ಮಾಡೋದು.
ಆಮೇಲೆ ಫ್ಯಾಂತೋಮೀಟರ್, ಇದು ನಕ್ಷೆಗಳನ್ನು ಫ್ಯಾಂತೋಮೀಟರ್. ಇನ್ನು ಬ್ಯಾರೋಮೀಟರ್ ಗೊತ್ತದೆ ನಿಮಗೆ, ಉಷ್ಣಾಂಶವನ್ನು ಅಳಲಿಕ್ಕೆ. ಥರ್ಮಾಮೀಟರ್, ಇದು ವಾಯುಮಂಡಲದ ಯಾವುದು ಬ್ಯಾರೋಮೀಟರ್ ಎನ್ನುವಂಥದ್ದು ವಾಯುಮಂಡಲದ ಒತ್ತಡ ಅಳಿತಾರೆ. ಥರ್ಮಾಮೀಟರ್ ಅನ್ನುವಂಥದ್ದು ಉಷ್ಣಾಂಶ ಅಳಿತಾರೆ. ಇವೆರಡೂ ಸೇಮ್. ಹೀಗೆ ಉತ್ತರವನ್ನು ನೀವು ಗುರುತಿಸಬೇಕು. ಇದು ಸರಿಯಾದ ಉತ್ತರ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವರ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿರಿ ಅಂತ ನೋಡಿ. ಫಸ್ಟ್ ಎತ್ತರ ಯಾವುದು? ಫಸ್ಟ್ ಎತ್ತರ ಬಿಳಿಗಿರಿ ರಂಗನ ಬೆಟ್ಟ, ಸೆಕೆಂಡ್ ಗೋಪಾಲಸ್ವಾಮಿ, ಥರ್ಡ್ ಮೇಲುಕೋಟೆ, ಲಾಸ್ಟ್ ಚಾಮುಂಡಿ. ಏರಿಕೆಯಿಂದ ಇಳಿಕೆ ಕ್ರಮ ಬರಬೇಕು ಅನ್ನೋದು. ಆಮೇಲೆ ಘಾಟಗಳ ಬಗೆಗಳನ್ನು ಭೂಗೋಳ ಸಂಬಂಧಪಟ್ಟಂಥ ಘಾಟ ಯಾವ್ಯಾವ ರಸ್ತೆಯನ್ನು ಸಂಧಿಸ್ತಾವ. ಬೋರ್ಘಾಟ್ ಮುಂಬೈ, ಇದು ಸರಿ. ಎಷ್ಟು ಸರಿಯಾದ ಜೋಡಣೆಗಳವ ಅಂತ ಹೇಳ್ಬೇಕು ನಿದ್ರೆ. ಬೋರ್ಘಾಟ್ ಮುಂಬೈ ಅನ್ನುವಂಥದ್ದು ಇದು ಸರಿ. ಥಾಲ್ಘಾಟ್ ಮುಂಬೈ ನಾಸಿಕ್, ಇದು ಕೂಡ ಸರಿ ಅನ್ನೋದು. ಇದು ಪಾಲ್ಘಾಟ್ ರಾಮಚಂದ್ರ ಪಾಲ್, ಇದು ತಪ್ಪು. ಆಗುಂಬೆ ಘಾಟ್, ಇದು ನಮ್ಮ ಕರ್ನಾಟಕ ಉಡುಪಿ ಶಿವಮೊಗ್ಗ, ಸರಿ. ಹೀಗೆ BD ಸರಿ ಅಂತೇಳಿ ಈ ರೀತಿ ಹೇಳ್ಬೇಕು. ನೋಡಿ, ಮೊಟ್ಟ ಮೊದಲ ಬಾರಿಗೆ ಒಂದು ನಕ್ಷೆ ಕೊಟ್ಟರೆ, ಇದು ನೀವು ಡಿಗ್ರಿ ಎಕ್ಸಾಮ್ ಬರ್ದಂಗೆ ಈ ನಕ್ಷೆಯಲ್ಲಿ ಕೊಟ್ಟು ಮಣ್ಣಿನ ವಿಧವನ್ನು ಹೇಳ್ರಿ ಅಂತಿದ್ರು. ಇದು ಮಲೆನಾಡಿನ ಪ್ರದೇಶ, ಇದು ಪಶ್ಚಿಮ ಘಟ್ಟಗಳದ್ದು. ಆ ಪ್ರದೇಶದಲ್ಲಿ ಯಾವ ಮಣ್ಣಿದೆ ಅಂತ ಕೇಳ್ತಾರೆ. ಜಂಬಟ್ಟಿಗೆ ಮಣ್ಣದ ಅಂತ ಹೇಳಬೇಕು. ಜಂಬಟ್ಟಿಗೆ ಮಣ್ಣು. ನೆಕ್ಸ್ಟ್, ಕೆಳಕಂಡ ನಗರಗಳ ವರ್ಗೀಕರಣವನ್ನು ಮಾಡಿರಿ. ಆಮೇಲೆ ಕೆಳಗೆ ನೋಡಿ, ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆ ಅಂತ ಡೇಂಜರ್ ಪ್ರಶ್ನೆ ನೋಡ್ರಿ. ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆ ಸರಿಯಾದ ಕ್ರಮ. ಇವು ಓದಬೇಕಾದ್ರೆ ಭಾಳಷ್ಟು ಟೈಮ್ ತೊಗೊತದೆ. ಕಡಿಮೆ ಗಾತ್ರ ಇರುವಂಥ ಜನಸಂಖ್ಯೆ ಮತ್ತು ಸರಿಯಾದ ಕ್ರಮವನ್ನು ಹೇಳ್ರಿ ಅಂತ. ಒಂದನೇದು ABDC ಅಂಥೇಳಿ ನಗರಗಳಿಗೆ ವರ್ಣೀಕರಣ. ಕಡಿಮೆ ಗಾತ್ರದಿಂದ ಹೆಚ್ಚು. ಫಸ್ಟ್ ಯಾವುದಂದರೆ ನಗರ. ಆಮೇಲೆ ಮೆಗಾ ಸಿಟಿ ಅಂದ ಬಳಕೆ ಯಾವುದರ ನಗರ ಸಮುಚ್ಚಯ ಆದ ಬಳಕೆ ಮೆಗಾ ಪೊಲೀಸ್. ಇವೆಲ್ಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಒಂದು ನಗರಗಳು ಅಂತೇಳಿ ಅವರು ಡಿವೈಡ್ ಮಾಡ್ಕೊಂಡಿರ್ತಾರೆ. ಇದು ನೋಡ್ರಿ, ಬಂದರಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು. ಕೆಲವೊಂದು ಬಂದರುಗಳ ಹೆಸರು. ಜವಾಹರ್ಲಾಲ್ ನೆಹರು ಬಂಧನ, ಇದರಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ? ಎಷ್ಟು ಜೋಡಿಗಳು ಸರಿಯಾಗಿವೆ? ಎ ಜೋಡಿ ಸರಿಯಾಗಿದೆ ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಅಂದರೆ ನೌಶೇವ. ದೀನ್ ದಯಾಳ್ ಬಂದರು ಅಂದರೆ ಕಾಂಡ್ಲಾ. VV ಚಿದಂಬರನಾರ್ ಬಂದರು ಅಂದರೆ ಪ್ಯಾರಾದೀಪ್. ಕಾಮರಾಜರ್ ಬಂದರು ಅಂದರೆ ಎನ್ನೂರು. ಇದು ಸರಿಯಾಗಿದೆ, ಇದು ತಪ್ಪಾಗಿದೆ. 3 ಸರಿಯಾಗವ. ಹಾಗಾಗಿ ಉತ್ತರ ಇದು A ಒಂದು. ಅದು ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ ಅಂತ ನೋಡು. ಯಾವುದರ ಹಾಯ್ದು ಹೋಗಂಗಿಲ್ಲ. ಪಶ್ಚಿಮ ಬಂಗಾಳ ಹಾಯ್ದು ಹೋಗ್ತದೆ, ಮಧ್ಯಪ್ರದೇಶ ಹಾಯ್ದು ಹೋಗ್ತದೆ, ರಾಜಸ್ಥಾನದ ಮೇಲೆ ಆಯಿತು, ಗುಜರಾತ್ ಮೇಲೂ ಹಾಯ್ದು ಹೋಗ್ತದೆ. ಆದರೆ ಬಿಹಾರದ ಮೇಲೆ ಹಾಯ್ದು ಹೋಗಂಗಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಮತ್ತೆ ಕೆಲವೊಂದು ನಗರಗಳು, ರಾಜ್ಯಗಳು, ಸಿಮೆಂಟ್ ಉತ್ಪಾದನಾ ಘಟಕಗಳು. ಇವು ವಿಜಯವಾಡ, ರಾಮಗುಂಡಂ, ದುರ್ಗಾಪುರ, ಇವು ಹೊಂದಾಣಿಕೆ ಯಾವ ಆಗ್ತಾವೆ ಸಿಮೆಂಟ್ ಘಟಕಗಳು. ಇಲ್ಲಿ ಲಾಖೇರಿ ಅಂದರೆ ಯಾವುದಂದರೆ, ಲಾಖೇರಿಯಲ್ಲಿ ಅಂದರೆ ರಾಜಸ್ಥಾನ್. ಆಮೇಲೆ ವಿಜಯವಾಡ ಆಂಧ್ರ ನೋಡ್ರಿ. ಇದು ರಾಮಗುಂಡಂ ಎನ್ನುವಂಥದ್ದು ಎಲ್ಲಿದಂದರೆ ಇದು ತೆಲಂಗಾಣದಾಗ. ದುರ್ಗಾಪುರ ಎನ್ನುವಂಥದ್ದು ಎಲ್ಲಿಂದರೆ ಪಶ್ಚಿಮ ಬಂಗಾಳದ. ಇದು ಯಾವುದು ಸರಿ ಆಗ್ತದೆ ಹಿಂಗೆ ಮಾಡಿದಂದರೆ ಇದು ಸರಿ ಆಗ್ತದೆ. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ, ರೈಲಿನ ಒಳನಾಡಿನ ಜಲಮಾರ್ಗ, ಇದು ಸರಿಯಾದ ಉತ್ತರ. ದಿ ಸದರ್ನ್ ಟ್ರಾನ್ಸ್ಕಾಂಟಿನೆಂಟಲ್ ರೈಲ್ವೆ ಮಾರ್ಗ 2 ನಗರಗಳ ನಡುವೆ ಸಂಪರ್ಕ ಕಲಿತು. ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. ಇದು ವಿಶ್ವ ಭೂಗೋಳಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಬಂದವು. ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶ ನೋಡ್ರಿ. ಬೀರದ ಅಂಶ ಯಾವುದು ಬೀರಂಗಿಲ್ಲ. ಇಲ್ಲಿ ಎತ್ತರ ಬೀರ್ತದೆ, ಆಮೇಲೆ ಅಕ್ಷಾಂಶ, ಮಾರುತ ಇವು ಬೀರ್ತವೆ. ಆದರೆ ರೇಖಾಂಶ ಬೀರುವುದಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಬೆಂಗಳೂರು, ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ. ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳು ಕರೀತಾರೆ. ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳು ಅಂತ ಕರೀತಾರೆ. ಗ್ರೀನ್ಫೀಲ್ಡ್ ಎನ್ನುವಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಭಾರತದ ಯಾವ ರಾಜ್ಯದಲ್ಲಿ ಬೋರೋ ಭಾಷೆಯ ಮುಖ್ಯ ಭಾಷೆ ಅಂತ ಕರೀತಾರೆ? ಅಸ್ಸಾಂದ ಬೋರೋ ಇದು ಭಾಷೆ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಯಾರ್ಯಾರು? ಡೆಕ್ಕನ್ ಎಜುಕೇಷನ್ ಸೊಸೈಟಿ ಬಾಲ್ ಗಂಗಾಧರ್ ತಿಲಕ್ ಅವರು ಅದರ. ಆಮೇಲೆ ವಿಕಿ ಚಿಕ್ಲಂಪೂರ
ಅಗರ್ಕರ್ ಅದರ, ಆಮೇಲೆ ಗೋಪಾಲ್ ಗಣೇಶ್ ಅಗರ್ಕರ್ ಇವರು ಡೆಕ್ಕನ್ ಸೊಸೈಟಿಗೆ ಸಂಬಂಧಪಟ್ಟವರು. ಇವರು ತುಳಸಿರಾಮ್ ಅನ್ನುವಂಥವ್ರು ಇಲ್ಲ. ಹಾಗಾಗಿ ಇದು ಸರಿ. ಇದು ಹಿಸ್ಟ್ರಿ ಒಳಗೆ ಬಂದಿರುವಂಥ ಪ್ರಶ್ನೆ. ಮೊಹಮ್ಮದ್ ಇಕ್ಬಾಲ್, ಲಾಲಾ ಲಜಪತ್ ರಾಯ್, ದೀನ್ ಬಂಧು ಮಿತ್ರ, ಸಚ್ಚಿಂದ್ರನಾಥ್ ಸನ್ಯಾಲ್. ಇದು ಏನು ಕೇಳ್ತಾನಂದರೆ ಹೊಂದಿಸಿ ಬರೆಯಿರಿ. ಮೊಹಮ್ಮದ್ ಇಕ್ಬಾಲ್ ಅಂದರೆ ಯಾರು ಅಂದರೆ ದಿ ಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯನ್ ಥಾಟ್ಸ್ ಇನ್ ಇಸ್ಲಾಂ. ಆಮೇಲೆ ಮುಖ್ಯವಾಗಿ ಯಾರು ಅಂದರೆ ಲಾಲಾ ಲಜಪತ್ ರಾಯ್, ಇವರು ಅನ್ಹ್ಯಾಪಿ ಇಂಡಿಯಾ ಅಂಥೇಳಿ ಇವ್ರು ಬರೀತಾರೆ. ದೀನಬಂಧು ಮಿತ್ರ ಏನಂದರೆ ನೀಲ ದರ್ಪಣ. ಸಚ್ಚಿಂದ್ರನಾಥ್ ಸನ್ಯಾಲ್ ಅಂದ್ರೆ ಇವರು ಬಂದಿ ಜೀವನ. ಆಮೇಲೆ ಮುಖ್ಯವಾಗಿ ಇಲ್ಲಿ ನೋಡ್ರಿ ಕಾಲಾನುಕ್ರಮ ಇವು ಇಸ್ವಿ ಕೇಳೋಣ ಹಿಸ್ಟ್ರಿ ಬಗ್ಗೆ. ಜಲಿಯನ್ ವಾಲಾಬಾಗ್, ಕ್ವಿಟ್ ಇಂಡಿಯಾ, ಬಂಗಾಳದ ವಿಭಜನೆ, ಸೂರತ್ ವಿಭಜನೆ. ಫಸ್ಟ್ ಯಾವುದಾಯಿತು ಅಂದರೆ ಬಂಗಾಳದ ವಿಭಜನೆ ಫಸ್ಟ್ ಆಗ್ತದೆ, ಆಮೇಲೆ ಸೂರತ್. ಹಿಂಗೆಲ್ಲ ಇಸ್ವಿ ಬರ್ಕೊಂಡು ನೀವು ಇದು ಮಾಡಬೇಕು. ಫಸ್ಟ್ ಬಂಗಾಳದ ವಿಭಜನೆ, ಸೂರತ್ ಆದ ಬಳಿಕ ಜಲಿಯನ್, ಆಮೇಲೆ ಕ್ವಿಟ್ ಇಂಡಿಯಾ. ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ಒಂದನೇದು. ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ಗೋಪಾಲ್ ಹರಿ ದೇಶ್ಮುಖ್. ಕೆಳಗಿನ ಯಾವ ಸ್ಥಳದಲ್ಲಿ ರೋಮನರು ಅಗಸ್ಟಸ್ ದೇವಾಲಯ ನಿರ್ಮಿಸಿದರು? ಮುಜರಿಸ್. ಹೀಗೆ ಇದನ್ನು ಗುರುತಿಸಬೇಕು. ಇವು ಹೊಂದಿಸಿ ಬರೆಯಿರಿ. ನೋಡಿರಿ ಶೈಲಿಗಳನ್ನು ಕೇಳೋಣ. ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಇದು ಯಾವ ಶೈಲಿಯಲ್ಲಿ? ಶಾರದಾಂಬಾ ದೇವಾಲಯ ಶೃಂಗೇರಿ ಯಾವ ಶೈಲಿಯಲ್ಲಿದೆ? ವಾಣಿ ವಿಲಾಸ್ ಆಸ್ಪತ್ರೆ ಬೆಂಗಳೂರು ಇದು ಯಾವ ಶೈಲಿ? ಕಮಲ್ ಮಹಲ್ ಹಂಪಿ ಇದು ಯಾವ ಶೈಲಿಯಲ್ಲಿ? ಇಲ್ಲಿ ನೋಡ್ರಿ ಎರಡರ ನಿಮಗೆ ಗೊತ್ತಿರಬೇಕು. ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಯಾವ ಇದರಲ್ಲಿದೆ ಅಂದರೆ ಗೋತಿಕ್ ಶೈಲಿಯಲ್ಲಿ ಅದಾನು. ಶಾರದಾಂಬಾ ಶೃಂಗೇರಿ ಇದೆ ಅಂದರೆ ಇದು ದ್ರಾವಿಡ ಶೈಲಿಯಲ್ಲಿ ಅದ ಅನ್ನುವಂಥದ್ದು. ಆಮೇಲೆ ವಾಣಿ ವಿಲಾಸ ಬೆಂಗಳೂರು ಇದು ಯಾವುದಂದರೆ ಆಧುನಿಕ ಶೈಲಿಯಲ್ಲಿ. ಕಮಲ ಮೌಲ ಇಂಡೋ ಇಸ್ಲಾಮಿಕ್ ಶೈಲಿ ಅದ ಅನ್ನೋದು. ಕೆಳಗಿನ ಹೇಳಿಕೆಗಳು ಹೊಯ್ಸಳ ವಿಷ್ಣುವರ್ಧನಿಗೆ ಸಂಬಂಧಿಸಿವೆ. ವಿಷ್ಣುವರ್ಧನಿಗೆ ಯಾವ ಹೇಳಿಕೆಗೆ ಸಂಬಂಧಿಸಿವೆ ಅಂದರೆ ನೊಳಂಬವಾಡಿಗೊಂಡ ಈ ಬಿರುದು ಇದು ಸರಿಯದ. ಆಮೇಲೆ ವಿಷ್ಣುವರ್ಧನ ರಾಮಾನುಜರ ಆಶ್ರಯ ನೀಡಿದ್ದು ಇನ್ನೂ ಸರಿಯದ. ಆಮೇಲೆ ವಿಷ್ಣುವರ್ಧನ ರಾಜನ ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿ ಮೂರೂ ಸರಿಯವ. ಹಾಗಾಗಿ ABD ಸರಿ, ಇದು ತಪ್ಪ. ಇದು ಗೊತ್ತಿರಬೇಕು ನಿಮಗೆ. ಕೃಷ್ಣದೇವರನ ಆಸ್ಥಾನದ ದಿಗ್ಗಜರಲ್ಲಿ ಯಾರು ಸಂಗೀತದ ಸಾರ್ವಭೌಮ ಆಗಿದ್ದರು? ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಯಾರಂದ್ರೆ ಅಲ್ಲಾಸಾಣಿ ಪೆದ್ದಣ್ಣ. ಭಾರತದ ಮೇಲಿನ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳನ್ನು ಸರಿಯಾಗಿ ಉತ್ತರಿಸಿ. ಇವ್ರು ಯಾರ್ಯಾರು ಫಸ್ಟ್ ಯಾರು ಬಂದರು ಅನ್ನುವಂಥದ್ದನ್ನು ನೋಡಿದ್ರೆ ಗ್ರೀಕರು ಬಂದರು. ಫಸ್ಟ್ ಗ್ರೀಕ್ ಬಂದರು. ಇವರು ಫಸ್ಟ್ ಗ್ರೀಕ್ ಆದ ಬಳಿಕ ಶಕರ ದಾಳಿ ಆದ ಬಳಿಕ ಯಾರು ಅಂದರೆ ಪಾರ್ಥಿಯನರ ದಾಳಿ 3, ಕುಶಾನರ ದಾಳಿ. ಹಿಂಗೆ ನೀವು ಸರಿಯಾದ ಉತ್ತರ ಯಾವುದಾತಂದರೆ ಇದು. ನೆಕ್ಸ್ಟ್ ಮೈಸೂರಿನ ದಿವಾನರ ಕಾಲಾನುಕ್ರಮ ಬರೆಯಿರಿ. ಇಲ್ಲಿ PN ಕೃಷ್ಣ ಫಸ್ಟ್, ಆಮೇಲೆ ಮಾಧವರಾವ್, ಆನಂದರಾವ್, ಈ ರೀತಿಯಾಗಿ ಇವರು ಕಾಲಾನುಕ್ರಮ. ಬ್ರಿಟಿಷರ ಒಂದು ದಂಗೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? 1857 ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣ ಹೊಂದಿದ್ದರು. ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು ಹಣ ಮತ್ತು ಶಸ್ತ್ರಗಳನ್ನು ಕಳಿಸಬೇಕಾಯಿತು. ಇದರಲ್ಲಿ ಹೇಳಿಕೆ 1, ಹೇಳಿಕೆ 2 ಎರಡೂ ಸರಿಯಾಗಿವೆ ಅಂತ ಹೇಳ್ತಾರೆ. ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ ಎನ್ನುವಂಥದ್ದು ಇದು ಸರಿಯಾಗುತ್ತೆ. ಈ ರೀತಿಯಾಗಿ ಹೇಳಬೇಕು. ನೋಡಿದನು ಹೇಳಿಕೆ ಮತ್ತು ಎಲ್ಲ ನೆಟ್ಟ ಸೆಟ್ ಕೇಳುವಂಥ ಪ್ರಶ್ನೆ ಈ ಟೈಪ್ ಕೇಳೋಣ. ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ವಿಫಲರಾದರು. ಇಲ್ಲಿ ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ ಎನ್ನುವಂಥದ್ದನ್ನು ನೀವು ಆ ರೀತಿಯಾಗಿ ಬರೆಯಬೇಕು. ನೆಕ್ಸ್ಟ್ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಕಾಳಿದಾಸರಿಗೆ ಹೋಲಿಸಲಾಗಿದೆ? ಜಯದೇವ ತನ್ನ ಗೀತ ಗೋವಿಂದನಲ್ಲಿ ಹೊಗಳ್ತಾನ ಅನ್ನುವಂಥದ್ದು. ಚೋಳರ ಅರಸ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು ಅಂದರೆ 1ನೇ ಆದಿತ್ಯ ಅನ್ನುವಂಥದ್ದು. ಆಮೇಲೆ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಇಲ್ಲಿ ಶೇರ್ಷಾ ಸೂರಿ ನಿರ್ಮಾಣ ಮಾಡಿದೆವು ಅಂದರೆ ಇವು 3 ನಿರ್ಮಾಣ ಮಾಡ್ಯಾನ. ಸಸಾರಂ ಸಮಾಧಿ, ಪುರಾಣ ಕಿಲಾ, ರೋಹತ್ಸ್ ಘರ್ ಕೋಟೆ ಇದು ನಿರ್ಮಾಣ ಮಾಡಿಲ್ಲ. ನೆಕ್ಸ್ಟ್ ಇದನ್ನು ಕೂಡ ಹೊಂದಿಸಿ. ರಾಮದಾಸ್, ಅರ್ಜುನ್ ದೇವ್, ಹರಗೋವಿಂದ್, ಗುರುಗೋವಿಂದ್ ಸಿಂಗ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ರಾಮದಾಸ್ ಎನ್ನುವಂಥವ್ರು ಅಮೃತ
ಸರ ನಗರ ಸ್ಥಾಪಿಸಿದರು, ಅಮೃತ್ಸರ್. ಇದು ಒಂದು. ಆಮೇಲೆ ಗುರು ಅರ್ಜುನ ದೇವ ಏನದಲ್ಲ ಆದಿ ಗ್ರಂಥವನ್ನು ಸ್ಥಾಪಿಸಿದರು ಅನ್ನುವಂಥದ್ದು, ಸಂಕಲಿಸಿದರು. ಗುರುವಿಂದ ಇವರು ಅಕಾಲ ತಖ್ತ್ ಸ್ಥಾಪನೆ ಮಾಡಿದ್ರು. ಇದು 3. ಆಮೇಲೆ ಗುರು ಗೋವಿಂದ ಖಾಲ್ಸ, ಇದು 4. ಇದ್ರಾಗ ಸರಿಯಾದ ಉತ್ತರ ಯಾವುದಂದ್ರೆ 2ನೇದು. ಇವು ಪ್ರಾಚೀನ ಕಾಲದ ರಾಜ್ಯ ಮತ್ತು ಗಣರಾಜ್ಯ ಮತ್ತು ರಾಜಧಾನಿ ಕೊಟ್ಟಣ, ಯಾವುದು ಹೊಂದಿಸಿ ಬರೆಯಿರಿ. ಆವಂತಿ ಎನ್ನುವಂಥದ್ದು ಏನದಲ್ಲ ಇದು ಉಜ್ಜಯಿನ್, ಇದು ಆವಂತಿ ಉಜ್ಜಯಿನ್. ಕೋಸಲ ಎನ್ನುವಂಥದ್ದು ಏನದಲ್ಲ ಕೋಸಲ ಅಯೋಧ್ಯ. ಇದು ವತ್ಸ ಎನ್ನುವಂಥದ್ದಲ್ಲ ಕೌಶಂಬಿ ಎಂಬುದು, ಮಗಧ ಎಂಬುದು ರಾಜ್ಯ. ಹೀಗೆ ಇದು ಯಾವುದು ಸರಿ ಆಯ್ತಂದ್ರೆ ಇದು ಸರಿ ಆಯ್ತು. 75 ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಋಗ್ವೇದದಲ್ಲಿ ಯಾರು ಪ್ರಮುಖ ದೇವತೆ ಆಗಿಲ್ಲ. ಇಲ್ಲಿ ವರುಣ ದೇವತೆ, ಅಗ್ನಿ, ಸೋಮ ಇವೆಲ್ಲ ದೇವರು, ಪ್ರಜಾಪತಿ ದೇವತೆ ಆಗಿರಲಿಲ್ಲ ಅನ್ನೋದು. ನೆಕ್ಸ್ಟ್ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1920ರಲ್ಲಿ ಜಾರಿಯಾಯಿತು. ಶಾರದಾ ಕಾಯ್ದೆ ಎಂದು ಹೆಸರಾಯಿತು. ಇದು ಬಾಲಕ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು 18ರಿಂದ 14ಕ್ಕೆ ಇಳಿಸಿತು ಅಂತ ಹೇಳ್ತಾರೆ. ಇದರಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ ಅಂತೇಳಿ ಇದು ಈ ರೀತಿ ಹೇಳಬೇಕು. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ನೀವು ಹಾರ್ಟನ್ನು ಸ್ವೀಜಿಂಗ್ ಎಂದು ಬರೆಯಲಾಗಿದೆ. ಅದೇ ಕೋಡ್ನಲ್ಲಿ ಮೈಂಡನ್ನು ಹೇಗೆ ಬರೆಯಬಹುದು? ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಸ್ಗೂ ಮತ್ತು ಎಚ್ಗೂ ಏನು ವ್ಯತ್ಯಾಸ ಅದ? ಇದು ಎಚ್ ನೀವು ಎಷ್ಟನೇ ಅಕ್ಷರ ಅದ, ಹಿಂಗೆ ಉಲ್ಟಾ ಎಣಿಸ್ಕೊಂಬಂದ್ರೆ ಎಸ್ ಅಷ್ಟು ಅಕ್ಷರ ಇರ್ತದೆ. ಈ 5ನೇ ಅಕ್ಷರ ಅದಲ್ಲ. ಹಾಗೆ ವಿ ಎನ್ನುವಂಥದ್ದು ಕೂಡ ನೀವು ಈ ಕಡೆಯಿಂದ ಉಲ್ಟಾ ಬಂದರೆ ಇದು 5ನೇ ಅಕ್ಷರ ಇರ್ತದೆ. ಎ ಎನ್ನುವಂಥದ್ದು 1ನೇ ಅಕ್ಷರ ಅದಲ್ಲ, ಹಿಂಗೆ ಉಲ್ಟಾದಿಂದ ಜಡ್ನು ಕೂಡ 1ನೇ ಅಕ್ಷರ ಅದ. ಹೀಗೆ ಇದನ್ನು ಅವರು ಅದೇ ರೀತಿಯಲ್ಲಿ ಜೋಡಿಸ್ತಾರೆ. ನೀವು ಕೂಡ ಅದೇ ಈ ಮೈಂಡ್ ಅನ್ನುವಂಥದ್ದನ್ನು ಜೋಡಿಸಿದಾಗ ಇದು ಏನಾಗ್ತದೆ MNRW ಅಂತ ಆಗ್ತದೆ. ಈ ರೀತಿಯಾಗಿ ಓದಬೇಕು. ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಪಟ್ಟಿ 1ರಲ್ಲಿ ಇದನ್ನು ಆಯ್ಕೆಯಾದ 2ರೊಂದಿಗೆ ಹೋಲಿಸಿರಿ ಅಂತ ಹೇಳ್ತಾರೆ. ಹೊಸದಾಗಿ ರಾಜ್ಯಸಭೆ ಸದಸ್ಯರು ಯಾರ್ಯಾರಾಗಿರಲ್ಲ ಅವ್ರದ್ದು. ಇಲ್ಲಿ ಮಾನಾ ಸಿಂಗ್ ಮೆರ್ಮಾನ್ ಪರ್ಮಾರ್ ಅನ್ನುವಂಥದ್ದಲ್ಲ ನೋಡಿ, ಎಲ್ಲಿದಲ್ಲಿ ಪ್ರಶ್ನೆ ಕೇಳಿದೆ. ಇವರು ಗುಜರಾತ್ದವರು. ಅಲ್ಕಾ ಸಿಂಗ್ ಏನೋ ಅದರಲ್ಲ, ಅಲ್ಕಾ ಸಿಂಗ್ ಇವರು ಮಹಾರಾಷ್ಟ್ರದವರು. ಆಮೇಲೆ ತರುಣ್ ಚುಗ್ ಅನ್ನುವಂಥವ್ರು ಏನದಲ್ಲ ಇವರು ಮಧ್ಯಪ್ರದೇಶದವರು. ರಾಜೇಂದ್ರ ಹಿರಾಲಾಲ್ ಜೈನ್ ಏನೋರಲ್ಲ ಇವರು ರಾಜಸ್ಥಾನದವರು. ಹೀಗೆ ಹೊಸದಾಗಿ ಆಯ್ಕೆಯಾಗಿರುವಂಥ ರಾಜ್ಯಸಭೆ. ಆಗಮನ್ ಎನ್ನುವಂಥದ್ದು ಏನಿದು? ಆಗಮನ್ ಎನ್ನುವಂಥದ್ದು ಭಾರತದ ಮೊದಲ ಖಾಸಗಿ ರಾಕೆಟ್ ಮಿಷನ್ ಅಂತ ನೋಡಿ, ಆಗಮನ್. ಆಮೇಲೆ JSJB 2.0 ಅನ್ನು ವಿಸ್ತರಿಸಿರಿ. ಜಲಸಂಚಯ ಜನ್ ಭಾಗೀದಾರ್ 2.0 ನೋಡಿ, ಜಲಸಂಚಯನ್ ಇದು ಗಮನಿಸ್ಬೇಕು. ಜಲಸಂಚಯನ್ ಜನ್ ಭಾಗೀದಾರ್ ಅನ್ನುವಂಥದ್ದು. 2026 ಅಂತಾರಾಷ್ಟ್ರೀಯ ಸಹಕಾರ ದಿನ ಧ್ಯೇಯವಾಕ್ಯನು ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು. ನೆಕ್ಸ್ಟ್ ಕೊನೆ ಪ್ರಶ್ನೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಂಬಂಧಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ ಎನ್ನುವಂಥದ್ದು. ಇದರಲ್ಲಿ ಸಿ ಮಾತ್ರ ಸರಿಯಾಗಿದೆ ಅಂತ. ಕರ್ನಾಟಕ ಸರ್ಕಾರವು 2020 ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು GBAಯನ್ನು ಏನು ಮಾಡ್ತು ಅಂದರೆ GBAಯನ್ನು ರಚಿಸಿತು ಅನ್ನುವಂಥದ್ದು ಇವು. ಧನ್ಯವಾದಗಳು ಎಲ್ಲರಿಗೂ. ಈ ಪ್ರಶ್ನೆ ಇದೇ ಮಾದರಿಯಲ್ಲಿ ತಾವು ಮುಂದಿನ ಒಂದು ಪರೀಕ್ಷೆಯಲ್ಲಿ